ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ಒಂದು ದಿವಸ ಕಾಫಿಯಿಂದನೇ ಶುರುವಾಯಿತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಅತ್ತೆ ಬಂದು ಸಪ್ಪೆ ಕಾಫಿ ಕುಡಿತಾರೆ, ನನಗೆ ಬೆಲ್ಲ ಹಾಕಿ ಕಾಫಿ ಮಾಡ್ಕೊತೀನಿ. ಹಾಗೆಯೇ ಸತೀಶ್ ಅವ್ರಿಗೆ ಬೆಲ್ಲದ ಟೀ ಮಾಡ್ಕೊಡ್ತೀನಿ. ಸೊ ಇರೋ 3 ಜನಕ್ಕೆ 3 ಥರ ಕಾಫಿ ಟೀ ಇಡಬೇಕಾಗತ್ತೆ. ಮಕ್ಕಳು ಟೀ ಅಥವಾ ಕಾಫಿ ಯಾವುದು ಬೆಳಿಗ್ಗೆ ಟೈಮ್ ಕುಡಿಯೋಲ್ಲ, ಹಾಗಾಗಿ ನಾವು ಮಾತ್ರನೇ ಮಾಡ್ಕೊಂಡ್ವಿ. ನಾನಿವತ್ತು ಟಿಫನ್ಗೆ ಮ್ಯಾಂಗೋ ರೈಸ್ ಮಾಡಿಬಿಡೋಣ ಅಂತ ಹೇಳಿ ಮಾವಿನಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೀನಿ. ಊರಿಗೆ ಹೋಗಿದ್ದಾಗ ಮ್ಯಾಂಗೋ ತಂದಿದ್ವಿ, ಸೊ ಅದಿತ್ತಲ್ಲ, ಸರಿ ಮ್ಯಾಂಗೋ ರೈಸೇ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ನಾನಿಲ್ಲಿ ಒಂದು ಮಸಾಲೆಗೆ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೆಳ್ಳುಳ್ಳಿ ಮತ್ತು ಸಾಸಿವೆ, ಸ್ವಲ್ಪ ಜೀರಿಗೆ ಮತ್ತು ಕಾಯಿ ತುರಿನ ಹಾಕ್ಕೊಂಡು, ಹಾಗೆಯೇ ಮಾವಿನಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಅರಿಶಿಣ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ನಾನು ಗ್ರೈಂಡ್ ಮಾಡಿ ಇಟ್ಕೊತೀನಿ. ಸೊ ಇದಾದ ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ, ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸಿ, ಒಗ್ಗರಣೆಗೂ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಪುನಃ ಆ್ಯಡ್ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ತುರ್ಕೊಂಡು ಸಿಂಪಲಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಹಾಗೇನೂ ಕೂಡ ಮಾಡ್ಕೋಬೋದು. ಹಾಗೆಯೇ ಈ ಮಸಾಲೆ ಎಲ್ಲ ರುಬ್ಬಿ ಮಾಡಿರೋಂಥದ್ದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೀರಿಗೆ ಸಾಸಿವೆ ಎಲ್ಲ ಬಿದ್ದಿರುತ್ತಲ್ಲ, ಒಂಥರ ಟೇಸ್ಟ್ ವೈಸ್ ಕಾಯಿ ಎಲ್ಲ ಜಾಸ್ತಿ ಹಾಕಿರ್ತೀವಲ್ಲ, ಸೊ ಟೇಸ್ಟ್ ವೈಸ್ ಇದು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಆ ತರಹ ಮಾವಿನಕಾಯಿ ತುರಿದು ಹಾಗೆಯೇ ಡೈರೆಕ್ಟಾಗಿ ನಾವು ಒಗ್ಗರಣೆಗೆ ಹಾಕಿ ಮಾಡುವಂತಹ ಚಿತ್ರಾನ್ನಕ್ಕಿಂತ ಈ ರೀತಿ ಮಸಾಲೆ ರುಬ್ಬಿ ಮಾಡುವಂತಹ ಚಿತ್ರಾನ್ನ ನನಗೆ ಪರ್ಸನಲಿ ತುಂಬ ಇಷ್ಟ ಆಗುತ್ತೆ. ಸೊ ಹಾಗೆಯೇ ಮಕ್ಕಳು ಕೂಡ ಇಷ್ಟಪಡ್ತಾರೆ, ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಈ ರೀತಿ ಮಾಡಿದ್ದೀನಿ. ಸೊ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಕೊಟ್ಟು, ಹಾಗೆಯೇ ಅತ್ತೆ ಬಂದಿರಲಿಲ್ಲ, ಸೊ ಅತ್ತೆಗೂ ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು, ಸತೀಶ್ ಅವರು ಕೆಲಸ ಇದ್ದಿದ್ದರಿಂದ ಬರಲಿಲ್ಲ. ಸೊ ನನ್ನ ಊರ್ಗಿತ್ತಿ ಹಾಗೆಯೇ ನಮ್ಮ ಚಿಕ್ಕತ್ತೆ ಮತ್ತು ನನ್ನ ತಂಗಿ ಎಲ್ಲರೂ ಸೇರಿ ಒಂದು ಎಂಗೇಜ್ಮೆಂಟ್ ಇತ್ತು, ಆ್ಯಕ್ಚುಲಿ ಅಲ್ಲಿಗೆ ಹೋದ್ವಿ. ತುಂಬ ದಿವಸದ ಮೇಲೆ ಫ್ರೀ ಬಸ್ ಪ್ರಯಾಣದಲ್ಲಿ ಹೋಗಿದ್ವಿ ಅಂತಲೇ ಹೇಳ್ಬೋದು. ಸತೀಶ್ ಅವರು ಇದ್ರಂತೂ ಬಸ್ಸಲ್ಲಿ ಕರ್ಕೊಂಡೇ ಹೋಗೋದಿಲ್ಲ, ಯಾವಾಗಲೂ ಕಾರಲ್ಲೇ ಕರ್ಕೊಂಡು ಹೋಗ್ಬಿಡ್ತಾರಲ್ವ. ಸೊ ಫ್ರೀ ಬಸ್ ನಮಗೆ ಯಾವಾಗಲೂ ಅಷ್ಟು ಯೂಸ್ ಆಗೋಲ್ಲ. ಇಂಥ ಒಂದು ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೋತೀವಿ ಅಷ್ಟೇ. ಆಲ್ಮೋಸ್ಟ್ ಇವ್ರನ್ನ ನೋಡಿರ್ತೀರ ಅಂತ ಅನ್ಕೋತೀನಿ. ಇವರು ಬಂದು ರಘು ಅಂತ ಹೇಳಿ ಯೂಟ್ಯೂಬರ್. ಇವರು ಟ್ರಾವೆಲ್ ಎಕ್ಸಾಮ್ಸ್ ವಿತ್ ರಘು ಅಂತ ಹೇಳಿ ಆ ಒಂದು ಚಾನಲ್ ನಡೆಸ್ತಾ ಇದ್ದಾರೆ. ಎಜುಕೇಷನ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತಾರೆ. ಸೊ ತುಂಬ ಜನ ಮಕ್ಕಳು ಈ ಒಂದು ಉಪಯೋಗನ ಪಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವರ ಒಂದು ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇತ್ತು. ಇವಳು ಬಂದು ನಮ್ಮ ಸಿಸ್ಟರ್ ಇನ್ಲಾಗೆ ತಂಗಿ, ಇವಳು ಮೀನಾ ಅಂತ ಹೇಳಿ. ಸೊ ಇಬ್ಬರು ಕೂಡ ನಮ್ಮ ಸಂಬಂಧಿಕರನ್ನೇ ಆಗ್ತಾರೆ. ಇವಳು ಬಂದು ನನ್ನ ಸಿಸ್ಟರ್ ತಂಗಿ, ಹಾಗೆಯೇ ಅವಳು ಬಂದು ನಮ್ಮ ಅತ್ತಿಗೆ ಮಗ, ಈ ರೀತಿ ಒಂದು ಸಂಬಂಧ ಇದೆ. ಸೊ ಎಲ್ಲರೂ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು, ಹಾಗೆಯೇ ಫ್ಯಾಮಿಲೀಸ್ ಎಲ್ಲ ಸೇರಿದಾಗ ತುಂಬಾ ಎಂಜಾಯ್ ಮಾಡ್ತೀವಿ ನಾವು ಅಂತಲೇ ಹೇಳ್ಬೋದು. ಸೈಲೆಂಟಾಗೇ ಇತ್ತು ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾವಾಗ ನಾವು ನಮ್ಮ ಸಿಸ್ಟರ್ಸ್ ಹಾಗೆಯೇ ನಮ್ಮ ಚಿಕ್ಕತ್ತೆಯರು ಎಲ್ಲರೂ ಸೇರಿದ್ರೆ ಒಂದು ಕ್ರೇಜಿ ಗ್ಯಾಂಗೇ ಇದೆ ನಮ್ಮದು. ಸೊ ಎಲ್ಲರೂ ಸೇರಿದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಸೊ ಎಲ್ಲರನ್ನೂ ನಗಿಸಿ, ಹಾಗೆಯೇ ನಾವು ನಕ್ಕು, ಯಾವುದೇ ಒಂದು ಫಂಕ್ಷನ್ಸ್ ಇರಲಿ ಚೆನ್ನಾಗಿ ಓಡಾಡಿಕೊಂಡು ಫಂಕ್ಷನ್ಗೆ ಕಳೆ ಕಟ್ಟಬೇಕು, ಆ ರೀತಿ ಒಂದು ಫಂಕ್ಷನ್ನ ಮಾಡಲಿಕ್ಕೆ ಇಷ್ಟ ಆಗುತ್ತೆ ನಮಗೆ. ಹಾಗೆಯೇ ಸೈಡಲ್ಲಿ ಕೂತು ಸೈಡಲ್ಲಿ ಎದ್ದು ಬರೋಂಥ ಜಾಯಮಾನವೇ ನಮ್ಮದಲ್ಲ. ಸೊ ಎಲ್ಲೇ ಹೋದರೂ ಆ್ಯಕ್ಟಿವ್ ಆಗಿ ಎಲ್ಲರನ್ನೂ ನಗಿಸ್ತಾ ನಾವು ನಗ್ತಾ ಬರ್ತೀವಿ. ಅದೊಂದು ಪ್ಲಸ್ ಪಾಯಿಂಟ್ ನಮ್ಮದು ಅಂತಲೇ ಹೇಳ್ಬೋದು. ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು, ಬಟ್ ಸ್ವಲ್ಪ ರಶ್ ಇತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ವಿ. ಇವರು ಬಂದು ನಮ್ಮ ನಾದಿನಿ ಅಂತ ಹೇಳಿದ್ನಲ್ಲ, ಅವ್ರ ನಾದಿನಿಯ ಫ್ಯಾಮಿಲಿ. ಅಂದರೆ ನನ್ನ ನಾದಿನಿ ಸವಿತಾ ಇದ್ದಾಳಲ್ವ, ಅವಳ ಅತ್ತಿಗೆ ಮಗ ಇವರು. ನೋಡಿ ಹೆಂಗೆ ಅಪ್ಪನ ಮೇಲೆ ಹೆಂಗೆ ಕೈ ಹಾಕೊಂಡಾಳ ನೋಡಿ ಅವಳು. ನನ್ನ ಸಿಸ್ಟರ್ ಮಹೇಶ್ವರಿ, ಹಾಗೆಯೇ ಮೈದುನ. ಸೊ ಅವಳ ಮಗಳು ಪಾರು ಬಂದು ತುಂಬಾ ಕ್ಯೂಟಾಗಿ ಮಾತಾಡ್ತಾ ಇದ್ಲು. ಅವ್ರ ಅಪ್ಪನ ಮೇಲೆಲ್ಲ ಹೆಗ್ಲಾಕೊಂಡು ಈ ರೀತಿ ಫೋಟೋ ತೆಗೀರಿ ಅಂತೆಲ್ಲ ಪೋಸ್ ಕೊಡ್ತಾಯಿದ್ಲು. ಅದನ್ನು ನೋಡ್ತಾ ಇದ್ವಿ.
ಹಾಗೆಯೇ ಇವರೆಲ್ಲ ಬಂದು ನನ್ನ ಮೈದಾಸ್ ಗ್ಯಾಂಗ್. ಸೊ ಇವರೆಲ್ಲರೂ ಬಂದು ಹಾಗೆಯೇ ಫೋಟೋಸ್ ಎಲ್ಲ ತಗೊಂಡ್ರು. ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಊಟ ಮಾಡಿಕೊಂಡು ಅಲ್ಲೇ ಹಳ್ಳಿಲೇ ನಮ್ಮ ಒಬ್ಬರು ಅಕ್ಕ ಇದ್ದರು, ಬೇಬಿ ಅಂತ ಹೇಳಿ, ಅವರು ಮನೆಗೆ ಕರಿತಾನೆ ಇದ್ದರು ಆವಾಗಿಂದ ಬನ್ನಿ ಬನ್ನಿ ಅಂತ ಹೇಳಿ. ಸೊ ಹೋಗೋಕ್ಕಾಗಿರಲಿಲ್ಲ. ಸರಿ ಇದೊಂದು ಟೈಮ್ ಅಲ್ವಾ, ಆ ಒಂದು ಪ್ಲೇಸ್ಗೆ ಹೋಗಿದ್ದಾಗ ಅವ್ರನ್ನ ಮೀಟ್ ಮಾಡೋಣ ಅಂತ ಹೇಳಿ ಸೊ ಮನೆಗೆಲ್ಲ ಹೋಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಬಂದ್ವಿ ನಾವು ವಾಪಸ್. ಆನ್ ದ ವೇ ನಮ್ಮ ಅಣ್ಣ ಇವರು ಆ್ಯಕ್ಚುಲಿ ನಮ್ಮ ನಾದಿನಿ ಏನಿದ್ದಾರೆ ಅವರ ಹಸ್ಬೆಂಡ್. ಸೊ ನನ್ನ ಕೋ ಸಿಸ್ಟರ್ ಒಬ್ಳು ಇದ್ಲಲ್ವ ರೂಪಾ ಅಂತ ಹೇಳಿ, ಅವಳದು ಆ್ಯಕ್ಚುಲಿ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಏನಾದರೂ ಕೊಡಿಸು ಇವತ್ತು ಎಲ್ಲರಿಗೂ ಟ್ರೀಟ್ ಕೊಡಿಸ್ಲೇಬೇಕು ಅಂತ ಇಟ್ಕೊಂಡ್ರು. ಆ್ಯಕ್ಚುಲಿ ಅವ್ರ ಹಸ್ಬೆಂಡ್ ಮುಂದೆ ಹೊರಟೋಗಿದ್ರು, ಅವಳು ಸಿಗಾಕೊಂಡ್ಳು. ಹಾಗೆಯೇ ಅವಳು ಹೋಗಲಿ ಬಿಡಿಯಪ್ಪ ತಗೊಳ್ಳಿ ಏನು ಬೇಕು ಅಂತ ಹೇಳಿ ಕರ್ಕೊಂಡು ಹೋದ್ಲು. ಸೊ ಐಸ್ ಕ್ರೀಮ್ ತಗೊಂಡ್ವಿ ಎಲ್ಲರೂ. ಹಾಗೆಯೇ ಒಂದಷ್ಟು ಗೋಬಿ ಕೂಡ ಆರ್ಡರ್ ಮಾಡಿದ್ಲು. ಸೊ ಗೋಬಿ ಎಲ್ಲ ತಿಂದ್ಕೊಂಡು ಎಲ್ಲರೂ ಹಾಗೆ ಮಾತಾಡ್ಕೊತ ಕೂತಿದ್ವಿ. ಎಲ್ಲರೂ ರೇಗಿಸ್ತಾ ಇದ್ವಿ ಅವಳನ್ನು. ಹಸ್ಬೆಂಡ್ ಕಳಿಸ್ಕೊಂಡ್ರು, ಮುಂದೆ ಹೊರಟೋದ್ರು, ನೀನು ಸಿಗಾಕೊಂಡೆ ಅಣ್ಣನ ಕೈಯಲ್ಲಿ ಅಂತ ಹೇಳಿ. ಹಾಗೆಯೇ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಗೋಬಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ಒಂದಷ್ಟೊತ್ತು ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಹೀಗೇ. ಸೊ ನೆಕ್ಸ್ಟ್ ಬಸ್ ಕಾಯಬೇಕಾಗಿತ್ತಲ್ವ, ಸೊ ಬೇಗನೆ ಹೊರಟೋಗೋಣ ಅಂತ ಹೇಳಿ ಹೋದ್ವಿ. ಸಂಜೆ ಮನೆಗೆ ತಲುಪುವಷ್ಟರಲ್ಲಿ 6 ಆಗಿತ್ತು. ಸೊ ಕಾಫಿ ಎಲ್ಲ ಇಟ್ಕೊಟ್ಟೆ, ಮತ್ತು ಮಕ್ಕಳಿಗೆಲ್ಲ ಹಾಲೆಲ್ಲ ಇಟ್ಕೊಟ್ಟೆ. ಸೊ ಎಲ್ಲರೂ ಕಾಫಿ ಎಲ್ಲ ಕುಡ್ಕೊಂಡು ಅದಷ್ಟೆಲ್ಲ ಮಾತಾಡ್ತಾ ಕೂತಿದ್ವಿ. ಸೊ ನೆಕ್ಸ್ಟ್ ಆಮೇಲೆ ನಮ್ಮ ಹೊರಗಿತ್ತಿರೆಲ್ಲ ಬಂದಿದ್ರಲ್ವ, ಸೊ ಅವರೆಲ್ಲ ಹೋದರು. ಸೊ ಸಾಂಬಾರು ಮಾಡಬೇಕಾಗಿತ್ತು, ಸಾಂಬಾರು ಇರಲಿಲ್ಲ. ಸೊ ಬೇಳೆ ಸಾಂಬಾರೆಲ್ಲ ಮಾಡಿ ಹಾಗೆಯೇ ಮುದ್ದೆ ಮತ್ತು ಅನ್ನ ಎಲ್ಲ ಮಾಡಿದ್ದೆ. ಸೊ ಜೊತೆಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ ಬೇಕಾಗಿತ್ತು. ಬೆಳಗ್ಗೆಯಿಂದ ಯಾವುದು ತರಕಾರಿದೆಲ್ಲ ಏನು ಮಾಡಿರಲಿಲ್ಲ ಅಲ್ವ. ಸೊ ಬೀಟ್ರೋಟ್ ಪಲ್ಯ ಇತ್ತು, ಜಾಸ್ತಿ ಇತ್ತು ಕ್ಯಾರೆಟ್ ಮತ್ತು ಬೀಟ್ರೋಟ್. ಸೊ ಪಲ್ಯ ಮಾಡೋಣ ಅಂತ ಹೇಳಿ ಪಲ್ಯ ಮಾಡಿದೆ. ಹಾಗೆಯೇ ಊಟಕ್ಕೆ ಎಲ್ಲರಿಗೂ ಹಾಕ್ಕೊಟ್ಟೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.